2018ರಲ್ಲಿ ಕೊಡಗಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಇಡೀ ಜಿಲ್ಲೆಯನ್ನು ತಲ್ಲಣಗೊಳಿಸಿತ್ತು. ವರುಣನ ಅವಕೃಪೆಯಿಂದ ಅಂದು ಮನೆಗಳನ್ನು ಕಳೆದುಕೊಂಡವರಿಗೆ ಜಿಲ್ಲೆಯ ವಿವಿಧೆಡೆ ಸರ್ಕಾರ ವಸತಿ ಕಲ್ಪಿಸಿಕೊಟ್ಟಿದೆ. ಅದರಂತೆ ಮಾದಾಪುರದ ನಿರಾಶ್ರಿತರ ಬಡಾವಣೆಯೂ ಒಂದು. ಮಕ್ಕಂದೂರು, ಮದೆನಾಡು, ಹಟ್ಟಿಹೊಳೆ ಮತ್ತಿತರ ಭಾಗದ ನಿರಾಶ್ರಿತರು ಆ ಬಡಾವಣೆಯಲ್ಲಿ ವಾಸವಿದ್ದಾರೆ. ಅಲ್ಲಿರುವ ಸಾಲು ಸಾಲು ಮನೆಗಳ ಪೈಕಿ ಸುಮಾರು 60ಕ್ಕೂ ಹೆಚ್ಚು ಮನೆಗಳು ಪಾಳು ಬಿದ್ದ ಸ್ಥಿತಿಗೆ ತಲುಪಿವೆ. ಮನೆ ಇಲ್ಲವೆಂದು ಅರ್ಜಿ ಹಾಕಿ ಕೊನೆಗೂ ಮನೆಗಿಟ್ಟಿಸಿಕೊಂಡ ಕೆಲವರು ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಸರ್ಕಾರದಿಂದ ಸಿಕ್ಕ ಮನೆಯನ್ನು ಖಾಲಿ ಬಿಟ್ಟು ಬೇರೆಡೆ ಬಾಡಿಗೆ ಮನೆ ಮಾಡಿಕೊಂಡವರು ಇದ್ದಾರೆ. ಕೆಲ ಮನೆ ಮಂದಿ ಆಗೊಮ್ಮೆ ಈಗೊಮ್ಮೆ ಬಂದು ಹೋಗ್ತಿದ್ದಾರೆ. ಈ ಎಲ್ಲ ಮನೆಗಳಿಗೂ ಪ್ರತಿ ತಿಂಗಳ ಕರೆಂಟ್ ಬಿಲ್ ಕೂಡ ಬರ್ತಿದೆ. ಖಾಲಿ ಇರುವ ಮನೆಗಳ ಸುತ್ತ ಕಾಡು ಬೆಳೆದು ಹಾವು ಹೆಗ್ಗಣಗಳ ಓಡಾಟ ಹೆಚ್ಚಾಗಿದೆ. ಇದರಿಂದಾಗಿ ಅಕ್ಕಪಕ್ಕದ ಮನೆಗಳಿಗೂ ಸಮಸ್ಯೆ ಎದುರಾಗಿದೆ. ತಮ್ಮ ಮನೆಗೂ ಹುಳ, ಸರೀಸೃಪಗಳು ನುಗ್ಗುವ ಆತಂಕದಲ್ಲಿದ್ದಾರೆ. ಮೂರು ವರ್ಷ ಅಂದರೆ ಈ ಮನೆ ಬರೀ ಖಾಲಿ ಬಿದ್ದಿದೆ. ಅದಕ್ಕೆ ಅಪ್ಪಮ್ಮೆ ಯಾರೂ ಇಲ್ಲ. ಅದು ಯಾರಿಗೆ ಕೊಟ್ಟಿದ್ದಾರೆ ವ್ಯಕ್ತಿ ಅಂತ ಗೊತ್ತಿಲ್ಲ. ಇಲ್ಲಿ ಯಾರೇ ಒಂದು ಪಾಪದವ್ರಿಗೆ ಅದು ಕೊಟ್ಟು ಅವರು ಹೆಂಗೆ ಆದರೂ ಜೀವನ ಮಾಡ್ತಾರೆ. ಎಂತೆಂಥವ್ರು ಬಾಡಿ ರೂಮಲ್ಲಿ ಕೂತ್ಕೊಂಡು ಅವ್ರು ಬಾಡಿ ಕಟ್ಟಲಿಕ್ಕೆ ಆಗದೆ ಎಂತ ಇದ್ದಾರೆ. ಇಲ್ಲಿ ಕೊಟ್ಟವರು ಅಲ್ಲಿ ಹೋಗಿ ಬಾಡಿ ರೂಮಲ್ಲಿ ಕೂತವ್ರೆ. ಅದು ಯಾರು ಅದ್ರ ಮನೆಯದು ಓನರು ಯಾರು ಅಂತ ಗೊತ್ತಿಲ್ಲ ನಮಗೆ ಅಂತೇಳಿ. ಈ FMC ಲೇಔಟ್ನ ನಿವಾಸಿ. ಈಗ ನಮ್ಮಲ್ಲಿ ಸುಮಾರು ಒಂದು 383 ಮನೆಗಳು ಈ ಮಳೆಗಾಲದಲ್ಲಿ 18ರಲ್ಲಿ ಭೂಕಂಪ ಇದಾಯಿತು. ಆಗ ಎಲ್ಲರಿಗೂ ಅವರವರ ಹೆಸರಿಗೆ ಕೊಟ್ಟಿದ್ದರು. ಅದರಲ್ಲಿ ಸುಮಾರು 383 ಮನೆಯಲ್ಲಿ ಈಗ ನೋಡಿದ್ರೆ ಒಂದು 60ರಿಂದ 70 ಮನೆಯವರೆಗೆ ಹಾಗೆ ಬೀಗ ಹಾಕಿ ಅದರ ಯಾರೂ ಒರೆಸಿದಾರಿಲ್ಲ. ಇಲ್ಲಿ ಯಾರನ್ನೂ ವಿಚಾರಿಸ್ಲಿಕ್ಕೆ ಹೋದರೆ ಅವ್ರ ಮನೆ ಬೇಡ ಅಂತೇಳಿ ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ. ಹಾಗೆ ಕೊಡಗಿನ ಇಲ್ಲಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮೂಲೆಗಳಲ್ಲಿ ನೋಡಿದರೆ ಪಾಪ ಹಳೆಯ ಕಾಲದಲ್ಲಿ ಬರ ಕುಸಿತಾಗಿ ಕರೆಕ್ಟಾಗಿ ಇದು ಮಾಡಿದವರು ಭಾಳ ಜನರು ಮನೆ ನಮಗೆ ಈ ಮಳೆಗಾಲದಲ್ಲಿ ಸಿಕ್ಕಿದರೆ ಅದರಲ್ಲಿ ಹೋಗಿ ಇರ್ಬೋದು ಅಂತೇಳಿ ಅದನ್ನು ಕಾಯ್ತಿದ್ದಾರೆ. ಗಮನಪಟ್ಟಂಥ ಅಧಿಕಾರಿಗಳು ಒಂದ್ಸರಿ ಪುನಃ ಪರೀಕ್ಷೆ ಮಾಡಿ ಈ ಮನೆಗಳನ್ನು ಯಾರಿಗೆ ಸಿಗಬೇಕು ಅವರಿಗೆ ಕರೆಕ್ಟಾಗಿ ಕೊಟ್ಟರೆ ಹತ್ತಿರದ ಮನೆಯವರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಒಂದು ಮನೆ ಮಧ್ಯದಲ್ಲಿದ್ದರೆ ಆ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಆ ಕಡೆ ಈ ಕಡೆ ಭಾಳ ಕಷ್ಟ ಆಗ್ತದೆ. ಕಾಡು ಗೂಡಿ ಅದು ಭೂತದ ಮನೆ ಥರ ಆಗಿದೆ. ಈ ವಿಡಿಯೋ ಯೂಸಲ್ಲಿ ನೀವು ನೋಡ್ಬೋದು. ಇಗ್ಗೋಡ್ಲು ಬೆಟ್ಟ ಭಾಗದ ಸುಮಾರು 25 ಕುಟುಂಬಗಳು ಮಳೆಗಾಲದಲ್ಲಿ ಸಂಕಷ್ಟಕ್ಕೆ ಸಿಲುಕುತ್ತವೆ. ಸೂಕ್ಷ್ಮ ಪ್ರದೇಶದಲ್ಲಿ ವಾಸವಿರುವ ಕಾರಣ ಮನೆ ಖಾಲಿ ಮಾಡುವಂತೆ ಪ್ರತಿ ಬಾರಿ ನೋಟಿಸ್ ನೀಡಲಾಗುತ್ತದೆ. ಅಂತಹ ಕುಟುಂಬಗಳಿಗೆ ಮನೆಯ ಅನಿವಾರ್ಯತೆ ಇದ್ದು ಈಗ ಖಾಲಿ ಬಿದ್ದಿರುವ ನಿರಾಶ್ರಿತರ ಬಡಾವಣೆಯ ಮನೆಗಳನ್ನು ಅವರಿಗೆ ನೀಡಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಗಮನ ಹರಿಸುವಂತೆ ಬಡಾವಣೆಯ ನಿವಾಸಿಗಳು ಕೋರಿದ್ದಾರೆ. ಇನ್ನು 300ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವಿದ್ದು ಬಸ್ ನಿಲ್ದಾಣವಿಲ್ಲದೆ ಪರದಾಡುವಂತಾಗಿದೆ.